ವೆಲ್ಕಮ್ ಟು ಪಂಕಜ್ ಮೆಗೇಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡೋಣ. ಸೊ ನಾನು ಫೌಂಡೇಶನ್ ಬೋಲ್ಟ್ ಮೇಲೆ ನಂಬರ್ ಆಫ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಇದು ಬಂದು ನಂದು ಸೆಕೆಂಡ್ ವಿಡಿಯೋ ಫೌಂಡೇಶನ್ ಬೋಲ್ಟ್ ಮೇಲೆ. ಫಸ್ಟ್ ವಿಡಿಯೋ ನಾನು ಐ ಫೌಂಡೇಶನ್ ಬೋಲ್ಟನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಐ ಬಟನ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋ ಲಿಂಕನ್ನು ಕೊಡ್ತಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ, ಲೆವಿಸ್ ಫೌಂಡೇಶನ್ ಬೋಲ್ಟ್. ಸೊ ಈ ರೀತಿ ಏನಿರುತ್ತಪ್ಪ ಅಂದ್ರೆ ಲೆವಿಸ್ ಫೌಂಡೇಶನ್ ಬೋಲ್ಟ್ ಅಂತ ಬರುತ್ತೆ. ಸೊ ಇದನ್ನು ಯಾವ ರೀತಿ ತೆಗಿಬೇಕು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಲೆವಿಸ್ ಫೌಂಡೇಶನ್ ಬೋಲ್ಟ್ ಈ ರೀತಿ ಬರುತ್ತೆ. ಸೊ ಇದ್ರ ಎಸೆನ್ಷಿಯಲ್ ಡೈಮೆನ್ಷನ್ಸ್ ನೋಡ್ಬಿಡೋಣ. ಸೊ ಇದರಲ್ಲಿ ಹೆಡ್ ಇದು ಬರುತ್ತೆ, ಅದು ಹೆಕ್ಸಾಗೋನಲ್ಲು ಹೆಡೆಡ್ ನಟ್ ಬರುತ್ತೆ. ಆಮೇಲೆ ಇಲ್ಲೇ ಈ ರೀತಿ ನಿಮಗೆ ಶಾಂಕ್ ಬರುತ್ತೆ. ಓಕೆನಾ, ಇಲ್ಲಿ ಏನೇನು ಡೈಮೆನ್ಷನ್ಸ್ ನೋಡ್ಬಿಡೋಣ. ಫಸ್ಟ್ ಆಫ್ ಆಲ್ ಇದು ಹೆಕ್ಸಾಗೋನಲ್ ಹೆಡೆಡ್ ನೋಡ್ಬಿಡೋಣ. ಫಸ್ಟಿಗೆ ನಾಮಿನಲ್ ಡಯಾ. ಓಕೆ, ನಾಮಿನಲ್ ಡಯಾ ಡಿ ಎಷ್ಟು ಇರೋದು ಅಂದರೆ ನಾನಿಲ್ಲಿ 20 mm ತೊಗೊಂಡಿದ್ದೀನಿ. ಓಕೆನಾ, ದೆನ್ ಹೈಟ್ ಆಫ್ ದಿ ನಟ್. ಸೊ ಇದೇನಿದೆಲ್ಲ ಹೈಟು ದಟ್ ಈಸ್ ಎಚ್ ಈಕ್ವಲ್ ಟು ಡಿ ಅಂದರೆ 20 mm ನಾನು ಹೈಟ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ವಿಡ್ತ್ ಎಕ್ರಾಸ್ ಕಾರ್ನರ್. ವಿಡ್ತ್ ಎಕ್ರಾಸ್ ಕಾರ್ನರ್ ದಟ್ ಈಸ್ 2D ಅಂದರೆ ವಿಡ್ತ್ ಎಕ್ರಾಸ್ ಕಾರ್ನರ್ ದಟ್ ಈಸ್ 2D 40 mm ಅಂತೇಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಚಾಂಪರ್ ರೇಡಿಯಸ್ ಅಂದರೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಚಾಂಪರ್ ರೇಡಿಯಸ್ ದಟ್ ಈಸ್ 1.5 × D ಅಂದರೆ 30 mm ಬರ್ತದೆ. ನೆಕ್ಸ್ಟ್ ಶಾಂಕ್ ಲೆಂತ್ ಇಲ್ಲಿದೆ ನೋಡಿ. ಓಕೆ, ದಿಸ್ ಈಸ್ ಇಲ್ಲಿಂದ ಇಲ್ಲಿ ಮಟ್ಟ ಏನಂತೀವಿ ಶಾಂಕ್ ಲೆಂತ್ ಅಂತ ಕರಿತೀವಿ ಫೌಂಡೇಶನ್ ಬೋಲ್ಟು ದಟ್ ಈಸ್ 4D ಅಂತ ಇರ್ತದೆ. ಸೊ ಇದ್ರಾಗ ಭಾಳ ಇಂಪಾರ್ಟೆಂಟ್ ಇಲ್ಲೇ ಕ್ವಾರ್ಟರ್ ಪಿನ್ ಅಂತೇ ಬರ್ತದೆ. ಸೊ ಪಿನ್ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ನಾವು ಮೌಂಟ್ ಮಾಡ್ತೀವಿ. ಓಕೆನಾ, ಸೊ ಇದು ಯಾವ ರೀತಿ ಏನನ್ನು ಯೂಸನ್ನು ನಿಮಗೆ ಎಂಡ್ ಆಫ್ ದಿ ವಿಡಿಯೋ ನಾನು ನಿನಗೆ ಹೇಳ್ತೀನಿ. ಸೊ ಇದನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊತ ಹೋಗ್ತೀನಿ, ಫಾಲೋ ಅಪ್ ಮಾಡಿ. ಓಕೆನಾ, ಬನ್ನಿ ಡ್ರಾ ಮಾಡೋಣ. ಫಸ್ಟ್ ಏನು ಮಾಡೋಣ, ಈ ಸೆಂಟ್ರ್ ಲೈನನ್ನು ಡ್ರಾ ಮಾಡ್ಕೋಣ. ಓಕೆನಾ, ಸೊ ಸೆಂಟ್ರ್ ಲೈನನ್ನು ಡ್ರಾ ಮಾಡ್ಕೊಡಿ. ಚೈನ್ ಥೀನ್ ಲೈನನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಈ ರೀತಿ ಪ್ರಾಪರಾಗಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಳ್ಳಿ. ಈ ರೀತಿ ಒಂದು ಸೆಂಟ್ರ್ ಲೈನನ್ನು ಫಸ್ಟಿಗೆ ಡ್ರಾ ಮಾಡಿಬಿಡೋಣ. ಕ್ಲಿಯರ್? ಓಕೆ, ಸೆಂಟ್ರ್ ಲೈನ್ ಡ್ರಾ ಆಯಿತು. ಸೆಂಟ್ರ್ ಲೈನ್ ಆದಮೇಲೆ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಇದನ್ನು ಹೆಕ್ಸಾಗೋನಲ್ ನಟ್ಟನ್ನು ಡ್ರಾ ಮಾಡ್ಕೋತೀನಿ ನಾನು. ಓಕೆನಾ, ಸೊ ಹೆಕ್ಸಾಗೋನಲ್ ನಟ್ಟದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೈಟ್ ಬಂದು ಎಷ್ಟಿದೆ ಅದ್ರದ್ದು ಹೈಟ್ ದಟ್ ಈಸ್ 20, ದೆನ್ ಕಾರ್ನರ್ ಟು ಕಾರ್ನರ್ 40. ಅದು ಡಯಾಮೀಟ್ರ್ ಎಷ್ಟಿದೆ ಇಲ್ಲಿ 20 mm. ಓಕೆನಾ, 20 mm ಡಯಾಮೀಟ್ರ್ ಇದೆ ಇಲ್ಲಿ, ಇದು ನೋಡ್ಬೋದು. ಓಕೆನಾ, ಸೊ 20 mm ಡಯಾಮೀಟ್ರು, ಹೈಟು 20, ದೆನ್ ವಿಡ್ತ್ ಕ್ರಾಸ್ ಕಾರ್ನರ್. ಸೊ ಹೈಟ್ ಇದು 20 ಇರುತ್ತೆ, ವಿಡ್ತ್ ಕ್ರಾಸ್ ಕಾರ್ನರ್ 40 ಇರುತ್ತೆ. ಸೊ ಅದನ್ನು ಇಲ್ಲಿ ಡ್ರಾ ಮಾಡ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಒಂದು ಅಪ್ರಾಕ್ಸಿಮೇಟ್ ಪಾಯಿಂಟ್ ಇಟ್ಕೊಳ್ಳಿ. ಸೊ ಅಲ್ಲಿಂದ ಕೆಳಗಡೆ ಏನು ಮಾಡೋಣ, ನಾವಿಲ್ಲಿ ಹೈಟ್ ಹತ್ರದ 20 ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಓಕೆನಾ, ಸೊ ಇಲ್ಲಿ 20 ಹೈಟನ್ನು ಮಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆನಾ, ದೆನ್ ವಿಡ್ತ್ ಕ್ರಾಸ್ ಕಾರ್ನರ್ ಇಲ್ಲಿದೆ ನೋಡಿ. ವಿಡ್ತ್ ಕ್ರಾಸ್ ಕಾರ್ನರ್ ಎಷ್ಟಿದೆ ಅದು 40 mm. ಸೊ 20 mm ಬೋತ್ ಸೈಡ್ ಪ್ರಾಪರಾಗಿ. ಓಕೆ, ಈ ರೀತಿ 20 ಟೋಟಲ್ 40 mm. ಓಕೆನಾ, ದೆನ್ ಹೈಟ್ ಇದು 20 ಇದೆ. ಸೇಮ್ ಅಗೇನ್ ಇಲ್ಲೂ ಏನು ಮಾಡೋಣ, ನಾವಿಲ್ಲಿ 20 mm ಅದೊಂದು ಲೈನ್ ಡ್ರಾ ಮಾಡ್ಕೋಬೇಕು. ಯಾಕಂದರೆ 3 ಫೇಸಸ್ ಇದೆ. ಓಕೆ, ಸೊ ಹೆಕ್ಸಾಗೋನಲ್ ನಟ್ಟ, ಹೆಕ್ಸಾಗೋನಲ್ ಹೆಡೆಡ್ ನಟ್ಟನ್ನು ಯಾವ ರೀತಿ ತೆಗಿಬೇಕು ಅನ್ನೋದೊಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಟ್ಟಿದೆ. ಆ ವಿಡಿಯೋನ ಹೋಗಿ ನೀವು ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಸೊ ಇದನ್ನು ನಾನು ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಅಗೇನ್ 20 ಎರಡೂ ಕ್ಲೋಸ್ ಮಾಡ್ಕೊಂಬಿಡಿ. ಕ್ಲಿಯರಾ? ಓಕೆ, ಡನ್. ನೆಕ್ಸ್ಟ್ ಏನು ಮಾಡೋದು, ಇದು ಡಯಾಮೀಟ್ರ್ ಇದೆ. ಸೊ ದಟ್ ಈಸ್ 20. ಸೊ ಮಿಡಲಿಂದ ಎಷ್ಟಾಗುತ್ತೆ ಅದು 10 mm ಡಿವೈಡ್ ಮಾಡ್ಕೊಂಬಿಡಿ. ಸೊ ಓಕೆ, 10 ಇದು 10. ಸೇಮ್ ಬೋತ್ ಸೈಡ್ ಇಲ್ಲೂ ಏನು ಮಾಡಿರಿ 10 mm ಡಿವೈಡ್ ಮಾಡ್ಕೊಂಬಿಡಿ. ಓಕೆ, ದೆನ್ ಥಿನ್ ಲೈನ್ ಡ್ರಾ ಮಾಡಿ. ಓಕೆ, ಸೊ ಈ ರೀತಿ ಥಿನ್ ಲೈನ್ ಡ್ರಾ ಮಾಡಿ. ಓಕೆ, ದೆನ್ ಇದು ಚಾಂಪರ್ ರೇಡಿಯಸ್ ಇದೆ. ಸೊ ಚಾಂಪರ್ ರೇಡಿಯಸಲ್ಲಿ ಇದೆ ನೋಡಿ. ಚಾಂಪರ್ ರೇಡಿಯಸ್ ಎಷ್ಟಿದೆ 30 mm ಇದೆ. ಸೊ ಓಕೆನಾ, 30 mm ಯಾವ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೋದು ಹೇಳ್ತೀವಿ ನೋಡಿ. ಇಲ್ಲಿಂದ ಹೆಡ್ ಎಜ್ಜಿದಿಂದ ಇಲ್ಲಿ ಏನು ಮಾಡಬೇಕು 30 mm ಸೆಂಟ್ರಲ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ, ಸೊ ಪ್ರಾಪರಾಗಿ ಇಟ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಕಂಪಾಸ್ ತೊಗೊಳ್ಳಿ. ಸೊ 30 mm ಇದನ್ನು ಕರೆಕ್ಟ್ ಕೋಯಿನ್ಸೈಡ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, ಸೊ ಇಲ್ಲೊಂದು ಆರ್ಕ್ ಈ ರೀತಿ ಚಾಂಪರನ್ನು ಡ್ರಾ ಮಾಡಬೇಕಾಗ್ತದೆ. ಕ್ಲಿಯರ್ ಆಯಿತಾ? ಇನ್ನು ಮಿಕ್ಕಿದ ಸೈಡ್ಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಹೇಳಿದ್ದೇನೆ. ನಾನು ಹೆಕ್ಸಾಗೋನಲ್ ನಟ್ ಯಾವ ರೀತಿ ಡ್ರಾ ಮಾಡಬೇಕಂತ ಅಲ್ಲಿ ಹೋಗಿ ನೋಡ್ಕೋಬೋದು. ಸೊ ಇದನ್ನು ನಾನೀಗ ಏನು ಮಾಡ್ತೀನಿ, ಇದನ್ನು ಡೈರೆಕ್ಟಾಗಿ ನಾನೀಗ ಡ್ರಾ ಮಾಡಿಬಿಡ್ತೀನಿ ಫ್ರೀ ಹ್ಯಾಂಡ್ಲಿ. ಓಕೆನಾ, ಸೊ ಇದನ್ನು ಪ್ರೊಸೆಸನ್ನು ಫಾಲೋ ಮಾಡಿ ನೀವು ಡ್ರಾ ಮಾಡ್ಕೊಳ್ಬೋದು. ಓಕೆನಾ, ಸೊ ಈ ರೀತಿ ಹೆಡನ್ನು ಡ್ರಾ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ಓಕೆ, ಸೊ ನೆಕ್ಸ್ಟ್ ಏನು ಮಾಡಿ ಇದನ್ನು ಜಾಯಿನ್ ಮಾಡಿಬಿಡಿ ಎರಡು ಪಾಯಿಂಟ್ಗಳನ್ನು. ಓಕೆನಾ, ಡನ್. ಸೊ ಇನ್ನೇನು ಮಾಡೋದು, ಇದನ್ನು ಟಿಕ್ ಮಾಡಿ. ಸೊ ಇದನ್ನು ಟಿಕ್ ಮಾಡಿ. ಸೊ ಇದನ್ನು ಟಿಕ್ ಮಾಡಿ, ಇದನ್ನು ಟಿಕ್ ಮಾಡಿ. ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್
ಓಕೆ ಡನ್. ಸೊ ಇಲ್ಲಿ ಕೆಳಗಡೆ ಒಂದು ಪಾರ್ಟ್ ಕಾಣ್ತಿದೆಯಾ ನಿಮಗೆ? ಸೊ ಇದು ವಾಷರ್ ಅಂತ ಕರಿತೀವಿ, ವಾಷರ್ ಇದೆ. ಸೊ ವಾಷರ್ ಡಯಾಮೀಟರ್ ಎಷ್ಟಿರುತ್ತಪ್ಪ ಅಂತಿದ್ರೆ ಇದು 2D+4 ಅಂತ ಇರ್ತದೆ. 2D+4 ಮಾಡಿದರೆ ಎಷ್ಟಾಗುತ್ತೆ ನಮಗೆ? 2D ಅಂದರೆ 20+4 ದಟ್ ಈಸ್ 44 mm ಡೈ ಆಗುತ್ತೆ. ಅದು ಇಲ್ಲಿಂದ ಇದು 44 mm ಡೈ ಆಗ್ತದೆ. ದೆನ್ ಥಿಕ್ನೆಸ್ ಇರುತ್ತೆ. ಇದು ಥಿಕ್ನೆಸ್ ಎಷ್ಟಿರುತ್ತೆ ಅಂದರೆ 0.15 ಇಂಟು ಡಿ ಇರ್ತದೆ. ಓಕೆ, 0.15 ಇಂಟು 20 ಮಾಡಿದರೆ 3 mm ಬರ್ತದೆ. ಓಕೆನಾ, 3 mm ಬರ್ತದೆ. ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. 0.15 ಇಂಟು 20 ಓಕೆ, ದಟ್ ಈಸ್ 3 mm. ಓಕೆನಾ, ಸೊ ನಮ್ಮದಿಲ್ಲೇ ಡಯಾಮೀಟ್ರು ಸಿಕ್ತು, ದೆನ್ ಥಿಕ್ನೆಸ್ಸು ಸಿಕ್ತು. ಓಕೆನಾ, ದಟ್ ಈ ವೈಸರ್. ಸೊ ಅದಕ್ಕೆ ಏನು ಮಾಡೋಣ, ಆಲ್ರೆಡಿ ಇದು 40 ಇದೆ. ಸೊ 2 mm ಈ ಸೈಡ್, 2 mm ಈ ಸೈಡ್ ಮಾಡಿದ್ರೆ 44 mm ನಮಗೆ ಸಿಕ್ಬಿಡ್ತದೆ. ಓಕೆ, 2 mm ಬೋತ್ ಸೈಡ್ ಏನು ಮಾಡೋಣ, ಇನ್ಕ್ರೀಸ್ ಮಾಡಿಬಿಡೋಣ. ಕ್ಲಿಯರಾ? ಓಕೆ, ಸಿ ಇಯರ್ ಈ ರೀತಿ 2 mm ಪ್ರಾಪರಾಗಿ ಇಟ್ಕೊಳ್ಳಿ. ಓಕೆನಾ, ಸೊ ಟೋಟಲ್ 44, ಆಲ್ರೆಡಿ 40 ಇದೆ ನಮಗೆ. ಈ ಕಡೆ 2 mm ಮಾಡೋಣ. ಸೊ ದೆನ್ ಈ ಸೈಡು 2 mm ಮಾಡ್ಕೊಂಬಿಡಿ. ಓಕೆನಾ, ಸಿ ಇಯರ್ 2 mm. ಓಕೆ, ವಾಷರ್ ಡಯಾಮೀಟ್ರ್ ಆಯಿತು. ದೆನ್ ಅದು ಥಿಕ್ನೆಸ್ ಎಷ್ಟು ಬಂದಿದೆ ಇಲ್ಲಿ? 3 mm. ಸೊ ಕೆಳಗಡೆ ಏನು ಮಾಡೋಣ, 3 mm ಪ್ರಾಪರಾಗಿ ಪ್ಯಾರಲಾಗಿ ಇಟ್ಕೊಳ್ಳಿ. ಸಿ ಇಯರ್ 3 mm ಇದು ವಾಷರ್ ಥಿಕ್ನೆಸ್ ಇರ್ತದೆ. ನೆಕ್ಸ್ಟ್ ಅಗೇನ್ ಈ ಸೈಡು ಏನು ಮಾಡೋಣ, 3 mm ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಸಿ ಇಯರ್ ಆಯಿತಾ. ದೆನ್ ಇದನ್ನು ಕ್ಲೋಸ್ ಮಾಡ್ಕೊಂಬಿಡಿ ಪ್ರಾಪರಾಗಿ. ಓಕೆನಾ, ಸೊ ಈ ರೀತಿ ಇದು ಮಾಡ್ಕೊಂಬಿಡಿ ಆಯಿತಾ. ವಾಷರ್ ಆಯಿತು, ನಟ್ ಆಯಿತು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಇದೇನು ಮಾಡೋಣ, ನಾಮಿನಲ್ ಡಯನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಬಿಡೋಣ. ದಟ್ ಈಸ್ 20 ಡಯ ಇದೆ. ಸೊ ಅದನ್ನು ಇಲ್ಲೇ ಎಕ್ಸ್ಟೆಂಡ್ ಮಾಡ್ಬೋದೀನಿ. ಅದನ್ನ ಎಷ್ಟು ಮಾಡ್ಬೇಕಂದ್ರೆ 20 mm. ಸೊ ಇಲ್ಲಿಂದ 20 mm ಇದೆ. ಓಕೆನಾ, ಸೊ ಇಲ್ಲಿಂದ ವೈಸರ್ ಆದಮೇಲೆ 20 mm ನಾನು ಮಾರ್ಕ್ ಮಾಡ್ಕೊಂಬಿಡ್ತೀನಿ. ಓಕೆನಾ, 20 mm. ಸೊ ಇದನ್ನು ಡಯಾನ್ ಏನು ಮಾಡೋಣ, ಎಕ್ಸ್ಟೆಂಡ್ ಮಾಡಿಬಿಡೋಣ. ಪ್ರಾಪರಾಗಿ ಪ್ಯಾರಲಾಗಿ ತೊಗೊಳ್ಬೇಕು, ಪರ್ಪೆಂಡಿಕ್ಯುಲರ್ ಲೈನ್ ಇರಬೇಕದು. ಓಕೆನಾ, ಸೊ ಇಲ್ಲಿಂದ ಕೋಇನ್ಸೈಡ್ ಮಾಡ್ಕೊಳ್ಳಿ ಒಂದು ಡಿಜಿಟಿನ. ಓಕೆನಾ, ಸೊ ಪ್ರಾಪರಾಗಿ ಆಗಬೇಕದು. ಸೊ 20 mm ಇಲ್ಲಿಂದ ಇದು 10 ಆಗ್ತದೆ. ಇದು 10, ದೆನ್ ಇದು 10. ಓಕೆನಾ, ಇದು 20 mm. ಓಕೆ, ಈ ಡೈಮೆನ್ಷನ್ ನಾನು ತೊಗೋತಾ ಇದ್ದೀನಿ. ಸೊ ಬೋತ್ ಸೈಡ್ ಅದೇ ರೀತಿ ಮಾಡಿಬಿಡೋಣ. ಓಕೆನಾ, ಸಿ ಇಯರ್. ಸೊ ಪ್ರಾಪರಾಗಿ ತೊಗೊಳ್ಳಿ, ಕ್ರಾಸ್ ಆಗ್ಬಿಡ್ದು ಲೈನು. ಓಕೆ, ಡನ್. ಸೊ ಇಲ್ಲಿಂದ 10, ದಿಸ್ 10, 20 mm. ಸೊ ಈ ಟೋಟಲ್ ನಾನು ಡಿಸ್ಟೆನ್ಸನ್ನು ಡ್ರಾ ಮಾಡ್ಕೊಂಬಿಟ್ಟೆ. ಕ್ಲಿಯರ್ ಆಯಿತಾ. ದೆನ್ ಇದೇನು ಹ್ಯಾಚಿಂಗ್ ಪಾರ್ಟ್ ಕಾಣ್ತಿದ್ದಲ್ಲ, ಇದು ಮಷಿನ್ ಪಾರ್ಟ್ ಅಂತ ಕರಿತೀವಿ. ಅದೇ ಮಷಿನ್ ಪಾರ್ಟ್. ಓಕೆ, ನೀವು ಈ ರೀತಿ ಮಾಡೋದಿಲ್ಲ, ಸ್ಟ್ರೇಟಾಗಿ ತೊಗೊಂಡು ಡ್ರಾ ಮಾಡ್ಕೊಳ್ಬೋದು. ಸೊ ಅದನ್ನ ಯಾವ ರೀತಿ ಮಾಡಬೇಕು, ಸ್ಟ್ರೇಟಾಗಿ ತೊಗೋತೀನಿ ಇಲ್ಲಿ, ನಿಮಗೆ ಕಾಂಪ್ಲಿಕೇಟೆಡ್ ಆಗಬಾರ್ದು ಅಂತೇಳಿ. ಓಕೆನಾ, ಸೊ ಇಲ್ಲಿ ಈ ಮಿಡಲ್ ಪಾಯಿಂಟ್ದಿಂದ ಏನು ಮಾಡೋಣ, ಓಕೆ, ಯು ಕ್ಯಾನ್ ಟೇಕ್ ಅಪ್ರಾಕ್ಸಿಮೇಟ್ ಲೆಂತ್ ತೊಗೋಬೋದು. ಓಕೆನಾ, ಇಲ್ಲೇ ಸೊ 5 ಸೆಂಟಿಮೀಟ್ರ್ ತೊಗೊಂಬಿಡ್ತೀನಿ, ಈಚ್ 5 ಸೆಂಟಿಮೀಟ್ರ್. ಓಕೆನಾ, ಸೊ ಇಲ್ಲಿಂದ ಇದು 5 ಸೆಂಟಿಮೀಟ್ರ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆ, ದೆನ್ ಇಲ್ಲಿಂದ ಮತ್ತೆ ಏನು ಮಾಡೋದು, 10 ಮಟ್ಟ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆನಾ, ಈ ಲೈನನ್ನು ಸ್ಟ್ರೇಟ್ ಮಾಡಿ ನಾನು ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಬಾರ್ದು ಅಂತೇಳಿ. ಓಕೆ, ದೆನ್ ಈ ಕಡೆ ಕೆಳಗಡೆ ಏನು ಮಾಡೋಣ, 15 mm. ಸೊ ಇದನ್ನು ಪ್ರಾಪರಾಗಿ ಫ್ರೀ ಹ್ಯಾಂಡ್ಲೇ ಮಾಡಬೇಕು. ಬಟ್ ನಿಮಗೆ ಡೈಮೆನ್ಷನ್ಸ್ ಗೊತ್ತಾಗಲಿ ಅಂತೇಳಿ ಮಾಡ್ತಿದ್ದೇನೆ. ಕ್ರಾಸ್ ಮಾಡಿ ಥಿನ್ ಲೈನ್ ಡ್ರಾ ಮಾಡಿ. ಓಕೆ, 15 mm. ಸೇಮ್ ಅದೇ ರೀತಿ ಇಲ್ಲಿ ಏನು ಮಾಡೋಣ, 15 mm ಡ್ರಾ ಮಾಡ್ಕೊಂಬಿಡೋಣ. ಓಕೆ, ಸಿ ಇಯರ್ 15 mm. ಓಕೆನಾ, ಆಮೇಲೆ ಫ್ರೀ ಹ್ಯಾಂಡ್ಲೇ ಮಾಡೋಣ ನಾವು. ಓಕೆನಾ, ಸಿ ದೆನ್ ಇದನ್ನು ಸ್ವಲ್ಪ ಇಲ್ಲಿ ಕ್ಲೋಸ್ ಮಾಡಿಬಿಡಿ. ಸೊ ಈ ರೀತಿ ಇಲ್ಲಿ ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ ಹೀಗೆ. ಓಕೆ, ಜಸ್ಟ್ ಒಂದು ಥಿನ್ ಲೈನ್ ಡ್ರಾ ಮಾಡಿಡಿ, ಎಲ್ಲ ಥಿನ್ ಇರಲಿ. ಓಕೆನಾ, ದೆನ್ ಇದನ್ನ ಫ್ರೀ ಹ್ಯಾಂಡ್ಲೇ ನೀವು ಇದೇನು ಮಾಡಬೇಕು, ಜಿಗ್ ಚೆಕ್ ಮಾಡ್ಕೋಬೇಕಾಗ್ತದೆ. ಫ್ರೀ ಹ್ಯಾಂಡ್ಲೇ ಮಾಡ್ತೀನಿ ನಾನೀಗ ಇದನ್ನ. ಓಕೆನಾ, ಓಕೆ, ಈ ಪೋರ್ಷನ್ ಬಿಟ್ಟಾದಮೇಲೆ ಇನ್ನು ಇಂಟರ್ನಲ್ ಥ್ರೆಡ್ಸನ್ನು ಶೋ ಮಾಡಬೇಕು ನಾವು. ಇಂಟರ್ನಲ್ ಅದು ಮೈನರ್ ಡೈ ಇರುತ್ತೆ. ದಟ್ ಈಸ್ ಅದು 0.8 ಇಂಟು ಡಿ ಅಂತ ಇರುತ್ತೆ. 0.8 ಇಂಟು ಡಿ ಅಂದರೆ 20 ಇದೆ ನಮ್ಮದು. ಎಷ್ಟಾಗುತ್ತೆ, 16 ಆಗುತ್ತೆ. ಸೊ 16 ಅಂತಂದರೆ ಇದು 20 ಇದೆ. 16 ಮಾಡಿದ್ರೆ ಎಷ್ಟಾಗುತ್ತೆ, 4 mm ಉಳಿತದೆ. 2 mm ಈ ಸೈಡು, 2 mm ಈ ಸೈಡ್ ಬಿಡಬೇಕಾಗ್ತದೆ. ಓಕೆನಾ, 2 mm ನಾನು ಬಿಡ್ತೀನಿ. ಓಕೆನಾ, ಒಳಗೆ ಇಂಟರ್ನಲ್ಲಿ ನಮಗೆ ಸಿಗ್ತದೆ ಅದು 16 mm ಸಿಗ್ತದೆ. ದಟ್ ಈಸ್ ಮೈನರ್ ಡೈ ಅಂತ ಕರಿತೀವಿ, ಥ್ರೆಡೆಡ್ ಡಯ. ಓಕೆ, ಸೊ ಇಲ್ಲಿ 2 mm ಬಿಡಬೇಕು. ಓಕೆನಾ, ದೆನ್ ಅದ್ರ ಹೈಟ್ ಎಷ್ಟು ಮಾಡೋಣ, ಇಲ್ಲಿಂದ ಇದನ್ನ ಏನು ಮಾಡೋಣ, 11 mm ತೊಗೊಂಡ್ಬಿಡ್ತೀನಿ ನಾನು. ಸೊ ಆಲ್ರೆಡಿ ಇಲ್ಲಿ ಏನು ಮಾಡೋಣ ಹಂಗಾರೆ 11 mm ಒಂದು ನಿಮ್ಮದು ಮೈನರ್ ಡಯ ಲೆಂತ್ ತೊಗೋತಾ ಇದ್ದೀನಿ. ಓಕೆನಾ, ಸೊ ಬಿಫೋರ್ ದ್ಯಾಟ್ ಏನು ಮಾಡೋಣ, ನಾನೇನು 20 ಮಾಡೀನಲ್ಲ ಅದ್ರಾಗ 11 ಮಾರ್ಕ್ ಮಾಡಿ ಮತ್ತು ಸ್ಟ್ರೇಟ್ ಲೈನ್ ತೊಗೊಂಬಿಡೋಣ. ಓಕೆನಾ, ಸೊ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ತೊಗೊಂಬಿಡೋಣ. ಓಕೆನಾ, ದೆನ್ ಇಲ್ಲಿ 2 mm ಬೋತ್ ಸೈಡ್ ಬಿಟ್ಟಿದೆಯಲ್ಲ, ಸೊ ಅಲ್ಲಿಂದ ಏನು ಮಾಡೋಣ, ಒಂದು ಈ ರೀತಿ ಪರ್ಪೆಂಡಿಕ್ಯುಲರ್ ಲೈನನ್ನು ಇದಕ್ಕೆ ಡ್ರಾ ಮಾಡ್ಕೊಂಬಿಡೋಣ. ಓಕೆನಾ, ಸೊ ಇಂಟರ್ನಲ್ ಥ್ರೆಡ್ಸ್ ಈ ಥ್ರೆಡ್ ತೋರಿಸ್ಬೇಕಲ್ಲ, ಥ್ರೆಡ್ ಪೋರ್ಷನ್ ತೋರಿಸ್ಲಿಕ್ಕೆ ಈ ರೀತಿ ನಾವು ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ರನ್ಔಟನ್ನು ಶೋ ಮಾಡಬೇಕಾಗ್ತದೆ. ಓಕೆ,
ಸೊ ರನ್ಔಟ್ ಯಾವ ರೀತಿ ಶೋ ಮಾಡಬೇಕು ನೋಡಿರಿ, 45 ಡಿಗ್ರಿಗೆ ಮಾಡಬೇಕಾಗ್ತದೆ, ಈ ರೀತಿ ಇಟ್ಕೊಳ್ಬೇಕಾಗ್ತದೆ. ಓಕೆನಾ. ಸೊ 45 ಡಿಗ್ರಿ, ಇಲ್ಲಿ 50 ಇದು ಮಿಡಲ್ 45. ಓಕೆನಾ. ಸೊ ಇದನ್ನು ಏನು ಮಾಡೋಣ, ಸ್ಟ್ರೇಟ್ ಲೈನ್ ಡ್ರಾ ಮಾಡೋಣ ಇಲ್ಲಿ. ಸೊ ಥ್ರೆಡ್ ರನ್ಔಟ್ ಶೋ ಮಾಡಬೇಕಾಗ್ತದೆ ಇಲ್ಲಿಂದ ಇದಕ್ಕೆ. ಓಕೆ, ಡನ್. ಅದೇ ರೀತಿ ಈ ಸೈಡು ಮಾಡಿಬಿಡೋಣ. ಓಕೆ, ಈ ರೀತಿ ಇಟ್ಕೊಳ್ಳಿ. ಓಕೆ, ದೆನ್ 45, 50 ಮಿಡಲ್ 45. ಓಕೆನಾ. ಓಕೆ, ಸೊ ಇದನ್ನು ರನ್ಔಟನ್ನು ಈ ರೀತಿ ಶೋ ಮಾಡಬೇಕಾಗ್ತದೆ ನಮಗೆ. ಓಕೆನಾ. ಸಿ ಓಕೆ, ಸೊ ಈ ಪೋರ್ಷನ್ ಆಯ್ತು ನಮ್ಮದಲ್ಲಿ. ಓಕೆ, ದೆನ್ ಇಲ್ಲಿ ನೋಡಿ ಇನ್ನೊಂದು ಲೈನ್ ಇದೆ, ಇದು ಕ್ಲಿಯರೆನ್ಸ್ ಬಿಟ್ಟಿರ್ತಾರೆ. ಓಕೆ, ಕ್ಲಿಯರೆನ್ಸ್ ಅಂದರೆ 2 mm ಇರ್ತದೆ. ಸೊ ಅಪ್ರಾಕ್ಸಿಮೇಟ್ 2 mm ನೀವು ಬಿಟ್ಕೊಳ್ಬೇಕಾಗ್ತದೆ. 2 mm ಬಿಟ್ಟು ಏನು ಮಾಡೋಣ, ಇಲ್ಲೊಂದು ಲೈನ ಡ್ರಾ ಮಾಡೋಣ. ಓಕೆನಾ. ಸೊ 2 mm ಬೋತ್ ಸೈಡ್ 2 mm ಬಿಟ್ಕೊಳ್ಳಿ. ಸೊ ಈ ರೀತಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ದೆನ್ ಏನು ಮಾಡೋಣ, ಈ ಲೈನನ್ನು ಕೋಯಿನ್ಸೈಡ್ ಮಾಡಿಬಿಡೋಣ. ಈಗ ಇದನ್ನು ಏನು ಮಾಡೋಣ, ಸ್ವಲ್ಪ ಈ ರೀತಿ ಲೈನನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಕ್ಲಿಯರ್ ಆಯಿತಾ. ಸೊ ನಮ್ದು ಇಲ್ಲೇ ಅಪ್ಪರ್ ಪೋರ್ಷನ್ ಆಯಿತು, ಇಲ್ಲೇ ಎಕ್ಸ್ಟೆಂಡ್ ಆಗಿದ್ದ ಲೈನ್ ಇದೆ. ಸೊ ಅದನ್ನು ಇಲ್ಲಿ ಎಕ್ಸ್ಟೆಂಡ್ ಆಗಿದ್ದ ಲೈನ್ ಇದೆ. ಇನ್ನೇನು ಮಾಡೋಣ, ಇಲ್ಲೇ ಶಾಂಕನ್ನು ಟ್ರೈ ಮಾಡ್ಕೊಂಬಿಡೋಣ. ಸೊ ಶಾಂಕ್ ನೋಡಿ ಇಲ್ಲಿಂದ ಎಷ್ಟಿದೆ, ಇದು 4D ಇದೆ, ಅಂದರೆ ನಮ್ಗೆ ಇಲ್ಲಿಂದ, ಸೊ ಇಲ್ಲಿ ಮಟ್ಟ ನಾನು ಎಕ್ಸಿಟ್ ಮಾಡೀನಿ. ಸೊ ಇಲ್ಲಿಂದ 4D ಮಾಡಬೇಕು. 4D ಅಂದರೆ ಎಷ್ಟಾಗಪ್ಪ, ಡಿ ನಮ್ಮದು 20 ಇದೆ. 4 × 20 ಮಾಡಿದರೆ ಎಷ್ಟಾಗುತ್ತೆ, 80 mm ಆಗ್ತದೆ. ಓಕೆನಾ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿಂದ 80 mm ಮಾಡಬೇಕಾಗ್ತದೆ. ಅಂದರೆ ಈ ಪಾಯಿಂಟ್ದಿಂದ ಇಲ್ಲೊಂದು ಸೆಂಟ್ರ್ ಪಾಯಿಂಟ್ ನಾನು ಇಲ್ಲಿ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇಲ್ಲಿದೆ ನೋಡಿ ಆಲ್ರೆಡಿ. ಓಕೆ, ಸೊ ಇಲ್ಲಿಂದ ಏನು ಮಾಡ್ತೀನಿ, ಈಗ 80 mm ನಾನಿಲ್ಲಿ ಮಾರ್ಕ್ ಮಾಡ್ತೀನಿ ಮಿಡಲಲ್ಲಿ. ಕ್ಲಿಯರಾ. ಸೊ 80 mm ಇದು 4D ಲೆಂತ್ ಆಗುತ್ತೆ. ಓಕೆ, ಇದು ಟೋಟಲ್ 4D ಲೆಂತ್ ಸೇಮ್ ಇರುತ್ತೆ. ಓಕೆನಾ, 4D ಲೆಂತ್ ಆಗುತ್ತೆ. ಸೊ ಇಲ್ಲಿ ಒಂದು ಥಿನ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಪ್ರಾಪರಾಗಿ. ಓಕೆ, ಸೊ ಈ ರೀತಿ ಒಂದು ಥಿನ್ ಲೈನನ್ನು ಡ್ರಾ ಮಾಡ್ಕೊಂಬೇಡಿ. ಕ್ಲಿಯರ್ ಆಯಿತಾ. ಸೊ ಇದು 80 ಲೆಂತ್ ಆಗುತ್ತೆ. ಕ್ಲಿಯರ್ ಆಗುತ್ತಾ. ಓಕೆ, ಡನ್. ನೆಕ್ಸ್ಟ್ ನೋಡಿ, ಈಗ ಲೆಂತ್ ನಮ್ಗೆ ಗೊತ್ತಾಯ್ತು. ಇಲ್ಲಿ ಸೊ ಈ ವಿಡ್ತ್ ಕೊಟ್ಟಿದ್ದಾರೆ, ಎಷ್ಟಿದೆ, 1.5 × D ಇದೆ. 1.5 × D ಮಾಡಿಬಿಡೋಣ. ಸೊ 1.5 × D ಅಂದರೆ 20 ಇದೆ, ಎಷ್ಟಾಗುತ್ತೆ, 30 mm ಬರ್ತದೆ. ಓಕೆನಾ. ಸೊ ಇದು 30 mm ಎಲ್ಲಿಂದಿದೆ, ಈ ಪಾಯಿಂಟ್ದಿಂದ. ಸೊ ಇಲ್ಲಿಂದ ಇದೆ 80 ತೊಗೊಂಡ್ಮೇಲೆ 30 mm ಇದೆ. ಸೊ ನಾನು ಇಲ್ಲಿ ಮಾಡ್ತೀನಿ ಹಂಗಾರೆ. ಸೊ ಈ ಲೈನನ್ನು ಪ್ಯಾರಲಲ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಏನು ಮಾಡೋಣ, ಜಾಯಿನ್ ಮಾಡಿಬಿಡೋಣ. ಕ್ಲಿಯರಾ. ಸೊ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಳ್ಬೇಕು. ಸೊ ಇದೆ, ಇಲ್ಲಿಗೆ ಜಾಯ್ನ್ ಆಯಿತು. ಕ್ಲಿಯರ್ ಆಯಿತಾ. ಈ ಲೈನ್ ಜಾಯ್ನ್ ಆಯಿತು. ದೆನ್ ಇಲ್ಲಿಂದ ಏನಿದೆ, 1.5 D ಇದೆ. ಸೊ 1.5 ಎಷ್ಟು ಬಂದಿದೆ, ನಮ್ಮದು 30 ಬಂದಿದೆ. ಕ್ಲಿಯರಾ. ಸೊ ಈಗ ಇದನ್ನು ತಿಕ್ ಮಾಡಬೇಕಾಗ್ತದೆ ನಾವು. ಓಕೆನಾ. ಕ್ಲಿಯರ್. ಓಕೆ, ಈ 30 ಲೈನ್ ಆಯಿತು. ಸೊ ಇದು ಸ್ವಲ್ಪ ಟೇಪರ್ ಇರುತ್ತೆ. ಓಕೆ, ದೆನ್ ಈ ಪಾಯಿಂಟನ್ನು ಏನು ಮಾಡೋದು, ಈ ಪಾಯಿಂಟಿಗೆ ಜಾಯ್ನ್ ಮಾಡಿಬಿಡ್ಬೇಕು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಇಲ್ಲಿ ಜಾಯ್ನ್ ಮಾಡಿಬಿಡೋಣ. ಓಕೆನಾ. ನಿಮ್ದು ಇಂಟರ್ನಲ್ ಶಾಂಕ್ ಆಯಿತು. ಇನ್ನೇನು ಮಾಡೋಣ, ಕ್ವಾರ್ಟರ್ ಪಿನ್ ಅಂತ ಕರೀತಾರೆ. ಸೊ ಕ್ವಾರ್ಟರ್ ಪಿನ್ನನ್ನು ಡ್ರಾ ಮಾಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇದು ಎಷ್ಟಿದೆ, D ಇದೆ. ಸೊ D ಅಂದರೆ ನಮ್ಮದು 20 ಇದೆ. ಅಂದರೆ ಇಲ್ಲಿಂದ ನಾವು ಮಾಡೋಣ 20 mm ಮಾರ್ಕ್ ಮಾಡಿಬಿಡೋಣ. ಓಕೆನಾ. ಓಕೆ, 20 mm ವಿಲ್ ಮಾರ್ಕ್ ಇಟ್ ಹಿಯರ್. ಓಕೆನಾ. 20 mm. ಓಕೆನಾ. ಓಕೆ, ಡನ್. ಸೊ 20 mm ಆದಮೇಲೆ ಓಕೆ, ಸೊ ಇದು 20 mm. ಸೊ ಈ 20 mm ನೆಕ್ಸ್ಟ್ ಇಲ್ಲಿಂದ ಇದು ಎಷ್ಟಿದೆ, D/4 ಇದೆ. D/4 ಅಂದರೆ D ಎಷ್ಟಿದೆ, ನಮ್ಮದು 20 ಇದೆ. ಡಿವೈಡೆಡ್ ಬೈ 4 ಮಾಡಿದ ಎಷ್ಟು ಬರುತ್ತೆ, ನಮ್ಮದು 5 mm. ಸೊ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಇದು 5 mm ಇದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಕರೆಕ್ಟಾಗಿ 5 mm ಡ್ರಾ ಮಾಡ್ಕೊಂಬಿಡೋದು. 20 ಲೈನಲ್ಲಿ ಎಂಡ್ ಆಗಿದೆಯಲ್ಲ, ಅಲ್ಲಿಂದ ಏನು ಮಾಡಬೇಕು, 5 mm. ಓಕೆನಾ. ಸೊ ಈ ರೀತಿ 5 mm ನಾನು ಕೆಳಗಡೆ ತೊಗೊಂಡ್ಬಿಡ್ತೀನಿ. ಓಕೆನಾ. ಈ ಡಿಸ್ಟೆನ್ಸನ್ನು ನಾವು ಆಮೇಲೆ ನೋಡೋಣ. ಸೊ ಫಸ್ಟ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಷ್ಟಿದೆ, 0.5 D ಇದೆ. 0.5 D. ಸೊ 0.5 × 20. ಓಕೆ, ಎಷ್ಟಾಗುತ್ತೆ ಅದು, ದಟ್ ಈಸ್ 10 mm. ಸೊ ಈ ಡಿಸ್ಟೆನ್ಸ್ ನಮಗೆ 10 mm ಗೊತ್ತು. ಬಟ್ ಈ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 5 mm ತೊಗೋಣ. ಎಷ್ಟು ಮಾಡೋಣ, 5 mm. ಸೊ ಬೇಸಿಂದ ನಾನು ಏನು ಮಾಡ್ತೀನಿ, 5 mm ಇಲ್ಲಿ ಬಿಟ್ಕೋತೀನಿ. ಓಕೆನಾ. 5 mm ಬಿಟ್ಬಿಟ್ಟೆ. ಸೊ ಇದು 5 mm ಇದೆಷ್ಟಿದೆ, ನಮಗೂ 10 mm ಇದೆ. ಸೊ ಪರ್ಪೆಂಡಿಕ್ಯುಲರ್ ಆಗಿ ಏನು ಮಾಡಿ, ಇಲ್ಲಿ ಬೇಸ್ ಇಟ್ಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿಯಿಂದ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆನಾ, ಪ್ರಾಪರಾಗಿ. ಓಕೆ, ಸೊ 10 mm ಇಲ್ಲಿ ನಾವು ಡ್ರಾ ಮಾಡಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಕೊಟ್ಟಿದ್ದಾರೆ ಇದನ್ನು 10 mm. ಓಕೆ, ಬಟ್ ಈ ಲೈನ್ ನಮಗೆ ಗೊತ್ತಿಲ್ಲ, ಅದಕ್ಕೆ ಇಲ್ಲಿದಾಯಿತು. ದೆನ್ ಇದನ್ನು ಏನು ಮಾಡೋಣ, ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿಬಿಡೋಣ. ಕ್ಲಿಯರಾ. ಸೊ ಇಲ್ಲಿಂದ ಏನು ಮಾಡ್ತೇನೆ, ನನಗೊಂದು ಥಿನ್ ಲೈನ್ ತೊಗೊಳ್ಳಿ. ಓಕೆ, ಸೊ ಇದೊಂದು ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ಈ ಥಿನ್ ಲೈನ್ ಆದಮೇಲೆ ಸೊ ಇದನ್ನು ಪ್ಯಾರಲಾಗಿ ಇಟ್ಟುಕೊಂಡು ಈ ಲೈನಿಂದ ನಾವು ಏನು ಮಾಡೋಣ, ಜಾಯಿನ್ ಮಾಡೋಣ. ಯಾಕಂದರೆ ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಕೊಟ್ಟಿರಲಿಲ್ಲ. ಅದಕ್ಕೆ ಆಮೇಲೆ ಏನು ಮಾಡೋಣ, ಇದನ್ನು ಟಿಕ್ ಮಾಡಿಬಿಡೋಣ. ಓಕೆನಾ. ಸೊ ದಿಸ್ ಇಸ್ ಯುವರ್ ಕ್ವಾರ್ಟರ್ ಪಿನ್. ಕ್ಲಿಯರ್ ಆಗುತ್ತದೆ. ಓಕೆನಾ.
ಸೊ ಇದು ನಿಮ್ಮದು ಕ್ವಾರ್ಟರ್ ಪಿನ್ ಆಗ್ತದೆ, ಇದು ಶ್ಯಾಂಕ್ ಆಗ್ತದೆ. ಕ್ಲಿಯರ್ ಆಗತ್ತದನ? ಓಕೆ. ಸೊ ಕೆಲವು ಡೈಗ್ರಾಮಲ್ಲಿ ಇದು ಕೂಡ ಟೇಪರ್ ಆಗಿರ್ತದೆ. ಓಕೆ, ಇದೇನು ಕ್ವಾರ್ಟರ್ ಪಿನ್ ಅದು ಇದು ಕೂಡ ಟೇಪರ್ ಆಗುತ್ತೆ. ಬಟ್ ಇದರಲ್ಲಿ ಏನು ಮಾಡಿದ್ದು ನಾವು ಪ್ಯಾರಲ್ ಆಗಿದೆ. ಓಕೆನಾ? ಓಕೆ, ಸೊ ಈ ರೀತಿ ಕಂಪ್ಲೀಟ್ ಆದಮೇಲೆ ಸೊ ಇಲ್ಲಿ ಮೇಲ್ಗಡೆ ಸ್ವಲ್ಪ ಏನು ಮಾಡಬೇಕು, ಬೋಲ್ಟನ್ನು ಎಕ್ಸ್ಟೆಂಡ್ ಮಾಡಿದ್ದನ್ನು ಚಾಂಪ್ರಿಂಗ್ ಆಗಿದ್ದನ್ನು ತೋರಿಸ್ಬೇಕಾಗತ್ತೆ ಬೋಲ್ಟ್ ಎಂಡಿಗೆ. ಸೊ ಇರಲಿಲ್ಲ ಅಂದರೆ ನಾವು ಇದರಲ್ಲೇ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಈ ರೀತಿ ಇದನ್ನು ಎರಡು ಸೈಡ್ ಕೋಯಿನ್ಸೈಡ್ ಆಗುವ ಹಾಗೆ ಮಾಡ್ಕೊಳ್ಳಿ. ಓಕೆನಾ? ನಾಮಿನಲ್ ಡೈ ಆಗಿರ್ತದೆ. ಸೊ ಈ ರೀತಿ ಇದನ್ನು ಕೋಯಿನ್ಸೈಡ್ ಮಾಡಿ. ಓಕೆನಾ? ಕ್ಲಿಯರ್ ಆಯಿತಾ? ಓಕೆ, ಡನ್. ನೆಕ್ಸ್ಟ್ ಇನ್ನೇನಿದೆ ಹ್ಯಾಚಿಂಗ್ ಇದೆಯಲ್ಲ, ಇದನ್ನು ಹ್ಯಾಚಿಂಗ್ ಮಾಡೋಣ. ಓಕೆನಾ? ಹ್ಯಾಚಿಂಗ್ ಯಾವ ರೀತಿ ಮಾಡಬೇಕು, 45 ಡಿಗ್ರಿ ಇಟ್ಟು ಹ್ಯಾಚಿಂಗ್ ಮಾಡಬೇಕು. ನಾನು ನಿಮಗೆ ಹ್ಯಾಚಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಈ ರೀತಿ ಮಷಿನ್ ಪಾರ್ಟ್ ಹ್ಯಾಚಿಂಗ್ ಆದಮೇಲೆ ಇನ್ನಿದು ಫೌಂಡೇಶನದ್ದು ಏನಿದೆಯಲ್ಲ, ಇದನ್ನು ನಾನು ಫ್ರೀ ಹ್ಯಾಂಡ್ಲಿ ನಾನು ಔಟ್ಲೈನನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿಂದ ಏನು ಮಾಡೋಣ, ಒಂದು 15 mm ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ 15 mm ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಟೋಟಲ್ ಲೆಂತ್ ಎಷ್ಟಿದೆ ನಮ್ದು ಇದ್ರದ್ದು, ಟೋಟಲ್ 10 mm ಇದೆ. ಓಕೆ, ಸೊ ಇಲ್ಲಿ ಏನು ಮಾಡಿರಿ, ಒಂದು 10 mm ಒಂದು ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಔಟರ್ ಲೈನ್ ಡ್ರಾ ಮಾಡಲಿಕ್ಕೆ. ಓಕೆ, ಸೊ ಅದೇನು ಫ್ರೀ ಹ್ಯಾಂಡ್ಲಿ ಮಾಡಬೇಕಾಗ್ತದೆ. ಬಟ್ ವಿತ್ ಇದೇನಾಗುತ್ತೆ, ಸ್ವಲ್ಪ ಒಳಗಡೆ ಬರುತ್ತೆ. ಸೊ ಇದನ್ನು ಏನು ಮಾಡಿರಿ, ಫ್ರೀ ಹ್ಯಾಂಡ್ಲಿ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಔಟರ್ ಲೈನ್ ಡ್ರಾ ಮಾಡ್ಕೊಳ್ಳಿ. ದೆನ್ ಒಳಗಡೆದೇನಿದೆಪ್ಪ, ಇದು ಕಾಂಕ್ರೀಟ್ ಇರ್ತದೆ. ಸೊ ಕಾಂಕ್ರೀಟನ್ನು ಶೋ ಮಾಡಬೇಕು. ಈ ರೀತಿ ಟ್ರಯಾಂಗ್ಯುಲರ್ ಫಾಯಿಲ್ ಮಾಡಿಕೊಡ್ರಿ. ಈ ರೀತಿ ಒಂದು ಮಿನಿ ಟ್ರಯಾಂಗ್ಯುಲರ್ಸ್ ಟೈಪ್ ರೆಡಿ ಮಾಡಿ. ಓಕೆ, ದೆನ್ ಇದನ್ನು ಏನು ಮಾಡು, ಈ ರೀತಿ ಮಾಡಬೇಕಾಗ್ತದೆ. ನಾನು ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಈ ರೀತಿ ಇದು ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಅನ್ವಾಂಟೆಡ್ ಲೈನ್ಸ್ಗಳನ್ನು ಅರೇಂಜ್ ಮಾಡಿ ನಾನಿಲ್ಲಿ ಡೈಮೆನ್ಷನಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ನಾವು ಈ ರೀತಿ ಮಾಡ್ಬೋದು, ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಡಿ ನಾನು ಏನು ಮಾಡಿದ್ದೀನಿ, ಡಿ = 20 mm ತೊಗೊಂಡಿನಿ. ಸೊ ಎಲ್ಲೆಲ್ಲಿ ಡಿ ಇದೆಯಲ್ಲ ಅಲ್ಲಿ ನೀವು 20 mm ಇಟ್ಟು ಮಲ್ಟಿಪ್ಲೈ ಮಾಡಿರಿ, ಕ್ಯಾಲ್ಕುಲೇಷನ್ ನಿಮಗೆ ಸಿಗ್ತದೆ. ಸೊ ಈ ವಿಡಿಯೋನ 3 to 4 times ನೋಡಿ ನೀವು ಈಸಿಲಿ ಏನು ಮಾಡ್ಬೋದು, ಈ ರೀತಿ ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಲೆವಿಸ್ ಫೌಂಡೇಶನ್ ಬೋಲ್ಟ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ, ದಿಸ್ ಬೋಲ್ಟ್ ಈಸ್ ಫಿಕ್ಸ್ಡ್ ಇನ್ ಪೊಸಿಷನ್ ಬೈ ಇನ್ಸರ್ಟಿಂಗ್ ಅ ಕೀ ಆನ್ ದಿ ಫೇಸ್ ಅಪೋಸಿಟ್ ದಿ ಟೇಪರಿಂಗ್ ಫೇಸ್. ಸೊ ಇಲ್ಲಿ ಮಾಡಿದೇವಿ, ಇಲ್ಲೊಂದು ಕೀ ಕ್ವಾರ್ಟರ್ ಪಿನ್ ಅಂತ ಕರಿತೀವಿ, ಇದನ್ನು ಇನ್ಸರ್ಟ್ ಮಾಡಿದೆವು ಅಪೋಸಿಟ್ ದಿ ಟೇಪರ್ ಸೈಡ್. ಓಕೆನಾ? ಇನ್ಸರ್ಟ್ ಮಾಡಿದೇವಿ. ಇಟ್ ಕ್ಯಾನ್ ಬಿ ರಿಮೂವ್ಡ್ ವಿದೌಟ್ ಡಿಫಿಕಲ್ಟಿ ಬೈ ವಿಡ್ರಾಯಿಂಗ್ ದಿ ಕೀ. ಸೊ ಇದನ್ನು ಏನು ಮಾಡ್ಬೋದು, ಈಸಿಲಿ ನಾವು ಕೀ ತೆಗೆದ ಕೇಸಿಂದ ರಿಮೂವ್ ಮಾಡೋದು, ಈಸಿಲಿ ಇನ್ಸ್ಟಾಲ್ ಮಾಡಿ ಈಸಿಲಿ ತೆಗೆಯುವಂಥವು ಯಾವ ಮಷಿನ್ಸ್ ಇರ್ತಾವಲ್ಲ, ಪದೇ ಮೂವ್ಮೆಂಟ್ ಮಾಡೋದು ಮಷಿನ್ಸ್ಗಳನ್ನು ಮೌಂಟ್ ಮಾಡೋದು, ಬೇರೆ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡೋದು ಇತ್ತಂದರೆ ಅಂತೆಲ್ಲ ಏನು ಮಾಡ್ತೀವಿ, ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಈ ಕೀ ತೆಗೆದುಬಿಡೋದು ಐತೆ, ಆಮೇಲೆ ಬೋಲ್ಟನ್ನು ಈಸಿಲಿ ನೀವು ರಿಮೂವ್ ಮಾಡಿ ಮಷಿನನ್ನು ಏನು ಮಾಡ್ಕೋಬೋದು, ಲಿಫ್ಟ್ ಮಾಡ್ಕೊಳ್ಬೋದು. ಸೊ ಮಷಿನನ್ನು ವೈಬ್ರೇಟ್ ಆಗಬಾರ್ದು ಅಂತೇಳಿ ಫಿಕ್ಸ್ ಆಗಿ ಹಿಡಿಲಿಕ್ಕೆ ಏನು ಮಾಡ್ತೇವೆ, ಈ ರೀತಿ ಫೌಂಡೇಶನ್ ಬೋಲ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಲೆವಿಸ್ ಫೌಂಡೇಶನ್ ಬೋಲ್ಟ್ ಆ ರೀತಿ ಒಂಥರ ಯೂಸ್ ಆಗ್ತದೆ. ಓಕೆನಾ? ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಫೌಂಡೇಶನ್ ಬೋಲ್ಟನ್ನು ಯಾವ ರೀತಿ ತೆಗಿಬೇಕಂತ ಹೇಳಿದ್ದೇನೆ, ಅದನ್ನು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೆವಿಸ್ ಫೌಂಡೇಶನ್ ಬೋಲ್ಟ್ ಯಾವ ರೀತಿ ತೆಗಿಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರ್ಯಾಕ್ ಫೌಂಡೇಶನ್ ಬೋಲ್ಟನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ತೆಗಿಬೇಕಂತೇಳಿ. ಸೊ ಇದೇ ರೀತಿಯಾದ ನಾಲೆಜೇಬಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಪಂಕಜ್ ಎಡಿ ಡ್ರಾಯಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದೇ ರೀತಿಯಾದ ನ್ಯೂ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಿದ್ದರೆ, ಸೊ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಬೇರೆ ವಿದ್ಯಾರ್ಥಿಗಳು ಕೂಡ ಇದನ್ನು ಶೇರ್ ಮಾಡಿ, ಅವ್ರು ಕೂಡ ನೋಡಿ ತೆಗೀಲಿ. ಓಕೆನಾ? ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇವ್ರ ನೇಮ್ಗಳನ್ನು ನೀವು ಐಡೆಂಟಿಫಿಕೇಷನ್ ಮಾಡಿಬಿಡಬೇಕು. ಯಾಕಂದರೆ ನೇಮ್ಗಳನ್ನು ಅಷ್ಟೇ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ದಲ್ಲಿ, ಲೆವಿಸ್ ಫೌಂಡೇಶನ್ ಬೋಲ್ಟ್ ತೆಗೀರಿ ಅಂತೇಳಿ. ಸೊ ಅವಾಗ ನಿಮಗೆ ಅದರದ್ದು ನೆನಪಿರಬೇಕು, ನೇಮು ವಿತ್ ಡೈಗ್ರಾಮ್ ಕೂಡ ನೆನಪಿದ್ರೆ ನೀವು ತೆಗಿಲಿಕ್ಕೆ ಈಸಿ ಆಗ್ತದೆ. ಸೊ ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ಕ್ವಶನ್ಸ್ ಕೇಳಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.